ಆ ಮಣ್ಣಿನೊಳಗೆ ಇವತ್ತು ಕೆಲಸ ಮಾಡ್ತಾ ಇದ್ದವಂಥ ಕಾರಣಕ್ಕಾಗಿ ನಾವು ಮಣ್ಣನ್ನು ಜೀವಂತ ಮಣ್ಣು ಅಂತ ಕರಿತೀವಿ. ಅದ್ರ ಜೊತೆಗೆ ಬೆಳೆ ಬದಲಾವಣೆಯನ್ನು ಮಾಡ್ಕೋಬೇಕು. ನೀರು ಇತ್ತಂದ್ರೆ ನೀರು ಬಿಡುವಂಥ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಇವುಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಇದಕ್ಕೆಲ್ಲವಕ್ಕೂ ಬಹಳ ಮುಖ್ಯ ಕಾರಣ ಅಂದ್ರೆ ಇವತ್ತು ಕೃಷಿ ಬಗ್ಗೆ ಅವೇರ್ನೆಸ್ಸು ಅಥವಾ ನಾವು ತಿಳುವಳಿಕೆ ಜ್ಞಾನ ನಾವು ಯುವಕರಿಗೆ ಹಚ್ಕೊಡ್ಬೇಕು. ಯುವಕರಿಗೆ ಹಚ್ಕೊಟ್ಟೇವಂದ್ರೆ ಆ ಒಂದು ಕೃಷಿ ಕ್ಷೇತ್ರದಾಗ ಅವರು ಭಾಗವಹಿಸೋಕೆ ಹೆಚ್ಚಾಗ್ತದೆ. ಇದರಿಂದ ಉತ್ಪಾದನೆ ಹೆಚ್ಚಾಗ್ತದೆ, ಉತ್ಪಾದಕತೆ ಹೆಚ್ಚಾಗ್ತದೆ, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಮತ್ತು ನಾವು ಬೇರೆ ದೇಶಕ್ಕೆ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸಾಧನೆ ಕಾಲ ಯಾವುದದ ಅಂದರೆ ಯುವಕರ ಕಾಲ. 18ರಿಂದ 35 ವರ್ಷದ್ದು ಇದ್ದವರು ಉತ್ಸಾಹಿಗಳು, ಶಕ್ತಿವಂತರು, ಅವರು ಅಂಥ ಮಕ್ಕಳು ಇವತ್ತು ಅಗ್ರಿಕಲ್ಚರ್ಗೆ ಬರಬೇಕಾಗ್ಯದ. ಮೊದಲೇನಿತ್ತು, ಮನೆಯೊಳಗೆ 4 ಮಕ್ಕಳಿದ್ರೆ ದಡ್ಡಿದ್ದಂಥ ಮಗನನ್ನು ತೊಗೊಂಡೊಯ್ದು ನಾವು ಅಗ್ರಿಕಲ್ಚರ್ಗೆ ಹಚ್ತಿದ್ದೆವು. ಸ್ವಲ್ಪ ಚುರುಕಿದ್ದಂಥ ಅವನಿಗೆ ಕರ್ಕೊಂಡೊಯ್ದು ವಿದ್ಯೆ ಕಲಿಸಿ ಅವನನ್ನು ತೊಗೊಂಡೊಯ್ದು ತಹಸೀಲ್ದಾರು, ತಾಲೂಕುದಾರು, DC ಮಾಡ್ತಿದ್ದೆವು. ಇವತ್ತು ಕಾಲ ಬದಲಾಗ್ಯದ. ಸರ್ಕಾರಿ ನೌಕರಿ ಒಳಗೆ ಎಂಥ ದಡ್ಡಿದ್ರೂ ಬದುಕ್ಬೋದು. ಆದ್ರೆ ಇವತ್ತು ಮಣ್ಣಿನ ಬಗ್ಗೆ, ಬೀಜದ ಬಗ್ಗೆ, ರೋಗದ ಬಗ್ಗೆ, ಕೀಟದ ಬಗ್ಗೆ, ಔಷಧದ ಬಗ್ಗೆ, ಅವುಗಳ ತಳಿ ಬಗ್ಗೆ ಯಾವ ರೀತಿ ಬಿತ್ತಬೇಕು, ತಿಥಿ ಮಿತಿ ಯಾವ ರೀತಿ ತಿಳ್ಕೋಬೇಕು, ಯಾವ ರೀತಿ ಹಾರ್ವೆಸ್ಟ್ ಮಾಡಬೇಕು, ಗ್ರೇಡಿಂಗ್ ಮಾಡಬೇಕು, ಲೇಬಲಿಂಗ್ ಮಾಡಬೇಕು, ಥ್ರೆಶಿಂಗ್ ಮಾಡಬೇಕು, ಸ್ಟೋರೇಜ್ ಮಾಡಬೇಕು, ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಎಲ್ಲಿ ಒಯ್ದು ಅವುಗಳನ್ನು ಮಾರಿ ಉತ್ತಮವಾದಂಥ ಲಾಭವನ್ನು ಪಡ್ಕೋಬೇಕು. ಈ ತಿಳುವಳಿಕೆ ಪಡಿಬೇಕಾದ್ರೆ ಬುದ್ಧಿವಂತ ಇದ್ದಂಥವು ಮಾತ್ರ ಇವತ್ತು ಒಕ್ಕಲ್ತನ ಮಾಡ್ಬೋದು. ದಡ್ಡರು ಮಾಡೋಂಥ ವಿದ್ಯೆ ಇವತ್ತು ಅಲ್ಲ ಒಕ್ಕಲ್ತನ. ಆ ಕಾರಣಕ್ಕಾಗಿ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ಇವತ್ತು ಯು ಆರ್ ಇನ್ PUC ಸೆಕೆಂಡ್ ಇಯರ್, ಯು ಆರ್ ಎಟ್ ದಿ ವರ್ಜಿಂಗ್ ಡಿಸೈಡಿಂಗ್ ಸ್ಟೇಜ್. PUC ಸೆಕೆಂಡ್ ಇಯರ್ ಸೈನ್ಸ್ ಇತ್ತು ಅಂದ್ರೆ ನೀವು ಅಗ್ರಿಕಲ್ಚರ್ಗೆ ಹೋಗ್ರಿ. ಪ್ರತಿ ವರ್ಷ ನಮ್ಮ ದೇಶಕ್ಕೆ 25,000 ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಬೇಕಾಗ್ಯದ. ಆದರೆ ನಾವು ಇವತ್ತು ಉತ್ಪಾದನೆ ಮಾಡುವಂಥವು ದೇಶದೊಳಗಿರುವಂಥ ಎಲ್ಲ ವಿಶ್ವವಿದ್ಯಾಲಯಗಳು, ಎಲ್ಲ ಕೃಷಿ ಕಾಲೇಜುಗಳು ಸೇರಿ ಕೇವಲ 17,500 ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೆವು. ಪ್ರತಿ ವರ್ಷ ದೇರ್ ಇಸ್ ಎ ಡೆಫಿಸಿಟ್ ಆಫ್ 7,500 ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್. ಅಪ್ ಟು 2030 ಯು ಡೋಂಟ್ ಹ್ಯಾವ್ ಎನಿ ಡೆರ್ತ್ ಆಫ್ ಜಾಬ್ಸ್. ನಿಮಗೆ ನೌಕರಿಗೆ, ಉದ್ಯೋಗದ ಬಗ್ಗೆ ಯಾರಾದರೂ ಇಚ್ಛಕರಿದ್ರೆ ಯಾವುದೇ ಕೊರತೆ ಇಲ್ಲ. ಅದಕ್ಕೆ ಯೂತ್ ಇದ್ದವರು ನಾನು ಅಗ್ರಿಕಲ್ಚರ್ಗಳು ಹೋಗಬೇಕು ಅಂತ ವಿಚಾರ ಮಾಡಬೇಕು. ಮಂತ್ರಲಿಂದ ಮಾವಿಕಾಯಿ ಉದುರೋದಿಲ್ಲ, ಪ್ರಯತ್ನ ಮಾಡಲಾರ್ದೆ ಏನೂ ಸಿಗೋದಿಲ್ಲ. ಪ್ರಯತ್ನವಾದಿಗಳ ಜೊತೆಗೆ ಪರಮಾತ್ಮ ಇರ್ತಾನೆ. ನಾವು ಪ್ರಯತ್ನ ಮಾಡಬೇಕು, ಅದಕ್ಕೆ ತಕ್ಕ ಫಲ ಪ್ರಕೃತಿ ಕೊಡ್ತದೆ. ಈಗ ಕಷ್ಟದ ಪರಿಸ್ಥಿತಿ ಇದ್ರೂ ಸಮೇತ ಬರುವಂಥ ದಿನದಾಗ ಕೃಷಿಗೆ ದೊಡ್ಡ ಬೇಡಿಕೆ ಬರ್ತದೆ. ಯಾಕಂದ್ರೆ ಅನ್ನ ಇಲ್ಲದೆ ಏನೂ ಬದುಕಲಿಕ್ಕಾಗಲ್ಲ. ಎಂಥ ಕಂಪ್ಯೂಟರ್ದೊಳಗೆ, ಏರೋನಾಟಿಕ್ ಇಂಜಿನಿಯರಿಂಗ್ದೊಳಗೆ ನೀವು ಸಾಧನೆ ಮಾಡ್ಬೇಕಂದ್ರೂ ಸಮೇತ ಮೊದಲು ಹಸಿವು ನೀಗಿಸ್ಕೊಳ್ಬೇಕು, ಹೊಟ್ಟೆಗೆ ಅನ್ನ ಚಂದ ಸಿಗಬೇಕು. ನಿಮ್ಮ ಹೊಟ್ಟೆಗೆ ಅನ್ನ ಸರಿ ಇತ್ತು ಅಂದ್ರೆ ನಿಮ್ಮ ತಲೆ ಸರಿಯಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಅನ್ನವೇ ದೇವರು. ಅನ್ನ ಉತ್ಪಾದನೆ ಮಾಡುವಂಥ ಶಾಸ್ತ್ರ ವಿದ್ಯೆ, ಕೋಟಿ ವಿದ್ಯೆಗಳಲ್ಲಿ ಮೇಟು ವಿದ್ಯೆ, ಅನ್ನವೇ ಅಮೃತ ಅಂತ ತಿಳಿದು ನಾವು ಕೃಷಿಗೆ ಇವತ್ತು ಯುವಕರು ಹೋಗಿದ್ರೆ ಮಾತ್ರ ದೇಶದ ಪರಿಸ್ಥಿತಿ ಸುಧಾರಿಸ್ತದೆ. ನಮಸ್ಕಾರ.